ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಸೀತಮ್ಮನ ರೂಮಲ್ಲಿ ದೆವ್ವ ಕೂತ್ಕೊಂಡು ಕೂದಲು ಬಿಟ್ಕೊಂಡಿದಾರಲ್ಲ, ಯಾರಿರ್ಬೋದು? ಹಲೋ, ಯಾರಿ ನೀವು? ನಮ್ಮ ಸೀತಮ್ಮನ ರೂಮಲ್ಲಿ ಬಂದು ಕೂತಿದ್ದೀರಲ್ಲ, ಯಾರು ಅಂತ ಹೇಳದೇ ಇದ್ರೆ ಕತ್ರಿ ತಗೊಂಬಂದು ನಿಮ್ಮ ಕೂದಲ ಕತ್ತರಿಸಾಕ್ಬಿಡ್ತೀನಿ. ಹಲೋ, ಯಾರ್ರೀ? ಹಲೋ, ಯಾಕ್ರಿ ಚಿಕ್ಕ ಮಕ್ಳು ಒದ್ದೆ ಮಾಡ್ಕೊಂಡಾಗ ಒದ್ದಾಡ್ತಾರಲ್ಲ ಹಾಗೆ ಒದ್ದಾಡ್ತಿದ್ದೀರಾ? ನಾನ್ರಿ ಸೀತಮ್ಮ. ಅಯ್ಯೋ ಸೀತಮ್ಮ, ನಿಮಗೇನು ಬರಬಾರ್ದು ಬಂತು? ಬೆಳಿಗ್ಗೆ ಒಳ್ಳೆ ನಾಗವಲ್ಲಿ ತರ ಕೂದಲು ಬಿಟ್ಕೊಂಡಿದ್ದೀರಲ್ಲ. ಅಲ್ಲ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ರಮ್ಯಾ ಕೃಷ್ಣ ತರ ರೆಡಿ ಆಗೋರು, ಈಗ ಯಾಕೆ ಕೆದರ್ಮಳೆ ಸೋಮಿ ತರ ಆಗ್ಬಿಟ್ಟಿದ್ದೀರಲ್ಲ? ಸ್ನಾನ ಮಾಡೋಕೆಂತ ಹೋದೆ, ಟ್ಯಾಂಕ್ ಅಲ್ಲಿ ನೀರಿಲ್ಲ. ಹೋಗ್ಲಿ ಬೋರ್ವೆಲ್ ಆನ್ ಮಾಡೋಣ ಅಂದ್ರೆ ಅದ್ರಲ್ಲೂ ನೀರಿಲ್ಲ. ಇರೋ ಒಂದ್ ಬಕೆಟ್ ಅಲ್ಲಿ ಸ್ನಾನ ಮಾಡ್ಬಿಟ್ರೆ ಉಳ್ದದಕ್ಕೆಲ್ಲ ಏನ್ ಮಾಡುದು ಅಂತ ಸುಮ್ನಾದೆ. ಓಹೋ, ನಿಮ್ದು ಅದೇ ಕತೆನಾ? ಸೀತಮ್ಮ, ಒಂದ್ ಕೆಲಸ ಮಾಡಿ, ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಒಂದ್ ಫೋಟೋ ಕೊಡಿ. ಆ ಫೋಟೋನ ಬಿಲ್ಡಿಂಗ್ ಮುಂದ್ ಕಟ್ತೀನಿ, ಆಮೇಲೆ ದೃಷ್ಟಿನೇ ಆಗಲ್ಲ. ಏನು ನನ್ ಪರಿಸ್ಥಿತಿ ನೋಡಿ ಹಾಸ್ಯ ಮಾಡ್ತಿದ್ದೀರಾ? ಹೋಗ್ಲಿ, ನೀವು ಸ್ನಾನ ಮಾಡಿದೀರಾ? ಅಯ್ಯೋ, ಸ್ನಾನ ಮಾಡೋದು ಎಲ್ಲಿಂದ ಬಂತು ಸೀತಮ್ಮ? ನನ್ನ ಹೆಂಡತಿ ಹತ್ರ ಕಾಫಿ ಕೇಳಿದ್ರೆ ಕಾಫಿ ಪುಡಿ ತಂದು ಕೊಡ್ತಾಳೆ, ಕುಡಿಯಕ್ ನೀರ್ ಕೇಳಿದ್ರೆ ಹೊರಗಡೆ ಹೋಗಿ ಕುಡ್ಕೊಳ್ಳಿ ಅಂತಾಳೆ. ಇಂಥದ್ರಲ್ಲಿ ಸ್ನಾನ ಮಾಡಕ್ಕಾಗತ್ತಾ? ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಕೇಳೋಣ ಅಂತ ನಿಮ್ ಹತ್ರ ಬಂದಿದ್ದೀನಿ. ಒಂದ್ ವಾರ ಕಾಫಿ ಕುಡಿಲಿಲ್ಲ ಅಂದ್ರೆ ನೀವೇನ್ ನೆಗದ್ ಬಿದ್ದು ಹೋಗಲ್ಲ, ನೀರ್ ಕುಡ್ಕೊಂಡಿರಿ. ಅಯ್ಯೋ, ಕುಡಿಯೋಕು ನೀರಿಲ್ವಲ್ಲ, ಇರೋ ನೀರನ್ನ 2 ದಿನ ಮೇಂಟೈನ್ ಮಾಡ್ಬೇಕಂತೆ. ಅದಕ್ಕೆ ನನ್ನ ಹೆಂಡತಿ ಫುಲ್ ರೈಸು ಹೊರಗಡೆ ಹೋಗಿ ನೀರ್ ಕುಡ್ಕೊಳ್ಳಿ ಅಂತಿದ್ದಾಳೆ. ನನಗೆ ಎಷ್ಟೊಂದು ಬಾಯಾರಿಕೆ ಆಗ್ತಿದೆ ಗೊತ್ತಾ ಸೀತಮ್ಮ? ಈಗಲೇ ಒಂದು ಟ್ಯಾಂಕರ್ ನೀರ್ ಓಡಿಸಿ. ಹೌದು ಸೀತಮ್ಮ, ಇಡೀ ಗೌರಿಪುರದಲ್ಲಿ ನೀರಿನ ಬರ ಶುರು ಆಗೋಗ್ಬಿಟ್ಟಿದೆ. ನಮ್ಮನೇಲೂ ಅದೇ ಪರಿಸ್ಥಿತಿ. ನೀವ್ ಆದಷ್ಟು ಬೇಗ ಟ್ಯಾಂಕರ್ ಓಡಿಸಿ. ಅಯ್ಯೋ, ನಾನು ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಿದ್ದೆ, ಬರೋದಕ್ಕೆ 2 ದಿವಸ ಆಗತ್ತಂತೆ. ನಾನೇನ್ ಮಾಡ್ಲಿ ಹೇಳಿ? 2 ದಿನನಾ? ಅಂತ ಏನ್ ಗನಂದಾರಿ ಕೆಲ್ಸ ಇದೆಯಂತೆ ಅವನ್ಗೆ? ಯಾಕಷ್ಟು ಟೈಮ್ ಬೇಕಂತೆ? ಊರಲ್ಲಿ ನೀನೊಬ್ಳೆ ನೀರ್ ಕುಡಿಯೋದು? ನಮ್ಮಂಗೆ ಎಷ್ಟೋ ಜನ ಇದಾರೆ. ವಾರದ ಮುಂಚೆ ಫೋನ್ ಮಾಡಿದವ್ರಿಗೆ ಮೊದ್ಲು ಕೊಡ್ತೀನಿ, ಆಮೇಲೆ ನಿಮ್ ಸರ್ದಿ ಅಂತ ಹೇಳಿದ್ರು. ಅದು ಟೋಕನ್ ಸಿಸ್ಟಮು. ಸೀತಮ್ಮ, ಊರಿಗೊಬ್ಳೆ ಪದ್ಮಾವತಿ ಅನ್ನೋಂಗೆ ಅವನು ಒಬ್ನೇ ಇದಾನ, ಬೇರೆಯವ್ರಿಗೆ ಹೇಳ್ಬಿಟ್ಟು ತರ್ಸ್ರಿ. ನೀವ್ ಒಬ್ರೇ ಜಾಣ್ರು ಅಂತ ಅನ್ಕೊಂಡಿದೀರಾ? ಬೆಳಿಗ್ಗೆಯಿಂದ ನಾನು ಎಷ್ಟು ಫೋನ್ ಮಾಡಿದೀನಿ ಅಂತ ನನಗೆ ಗೊತ್ತು. ಅದ್ರಲ್ಲೂ ಒಬ್ಬೊಬ್ರು ಬಾಯಿಗೆ ಬಂದಂಗೆಲ್ಲ ರೇಟ್ ಹೇಳ್ತಿದ್ದಾರೆ. ಹೋಗ್ಲಿ ಸಾಯ್ಲಿ ಅಂತ ಒಂದ್ ಟ್ಯಾಂಕರ್ ನೀರ್ ತಂದು ಹಾಕು ಅಂತ ಹೇಳಿದ್ರೆ ಅದು 2 ದಿನದೊಳಗಡೆ ಬರಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ, ನೀವ್ ಹೇಳಿ. ಸೀತಮ್ಮ, ದುಡ್ಡು ಖರ್ಚಾಗತ್ತೆ ಅಂತ ಇಷ್ಟೆಲ್ಲ ಡೌ ಮಾಡಕ್ ಹೋಗ್ಬೇಡಿ. ನಾವ್ ಇಷ್ಟೊಂದು ಕಷ್ಟದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ದುಡ್ಡೇ ಮುಖ್ಯ ಆಯ್ತಾ? ಹೌದಾ? ಇರಿ, ನೀರ್ ಕೊಡ್ತಾರಮ್ಮಿ, ನೀರು. ಇದ್ರಲ್ಲಿ 15,000 ಇದೆ. ಅದೇನೋ ಹೇಳಿದ್ರಲ್ಲ ಊರಿಗೊಬ್ಳೆನ ಪದ್ಮಾವತಿ ಅಂತ. ಪದ್ಮಾವತಿ ಏನ್ ಬೇಕಾಗಿಲ್ಲ, ನೀರ್ ಬೇಕು. ಇದನ್ ತಗೊಂಡು 1 ಟ್ಯಾಂಕ್ ನೀರ್ ತರಿಸಿ ನೋಡೋಣ. ಅಮ್ಮೆ, ಈಗ ಇವ್ರು 15,000 ಕೊಟ್ಟವ್ರೆ, ಇನ್ನು 5,000 ಸೇರ್ಸ್ಕೊಂಡು ನಾವು ಗೋವಾಕ್ ಹೋಗ್ಬಿಡೋಣ. ಸಿಕ್ಕಾಪಟ್ಟೆ ನೀರಿರುತ್ತೆ. ಗೋವಾಗಿವ ಅಂದ್ರೆ ದೆವ್ವ ಬಿಡಿಸ್ಬಿಡ್ತೀನಿ. ಸಾರಿ ಸೀತಮ್ಮ, ಸುಮ್ನೆ ತಮಾಷೆ ಮಾಡ್ದೆ ನೋಡಿ. ಈಗ 15,000 ಎಲ್ಲ ಬೇಕಿಲ್ಲ, ಬರೀ 5,000 ಸಾಕು. ನೀರ್ ಹೆಂಗ್ ತರಿಸ್ತೀನಿ ನೋಡಿ. ಅಮ್ಮೆ, 10,000 ನೀನ್ ಇಟ್ಕೋ, 5,000ದಲ್ಲಿ ತರಿಸ್ಬಿಡ್ತೀನಿ. ತಗೊಳ್ಳಿ ಸೀತಮ್ಮ. ಇಟ್ಕೋ ಅಮ್ಮಿ. ಏನಾಯ್ತು? ಬಿಜಿ ಬರ್ತಾ ಇದೆ. ಮಾಡಿ ಮಾಡಿ. ಬಿಜಿ ನಾಟ್ ರೀಚೇಬಲ್ ಬರ್ತಿದೆ. ಸೀತಮ್ಮ, ಇವಾಗ ಯಾರು ತೆಗಿತಾ ಇಲ್ಲ. ಅವ್ರ ಫೋನ್ ತೆಗೆದ್ಮೇಲೆ ನಾನು ಬುಕ್ ಮಾಡ್ತೀನಿ. ಅಲ್ಲಿ ತನಕ ದುಡ್ಡು ನನ್ನ ಹತ್ರನೇ ಇರ್ಲಿ. ನನ್ನ ಹತ್ರನೇ ಡೌ ಮಾಡ್ತೀರಾ ಗೌಡ್ರೆ? ಕಷ್ಟದ ಪರಿಸ್ಥಿತಿಯಲ್ಲಿ ಯಾರು ತಮ್ಮವ್ರು ಅಂತ ಆಗಲ್ಲ. ಈಗ ಎಲ್ರು ಕಷ್ಟದಲ್ಲೇ ಇದ್ದಾರೆ. ಬೇಕಾದ್ರೆ ಮನೇಲಿರೋ ದುಡ್ಡು ಒಡವೆ ಕೇಳ್ಬಿಡಿ, ತಂದು ಕೊಟ್ಬಿಡ್ತಾರೆ. ಆದ್ರೆ ನೀರ್ ಮಾತ್ರ ಯಾರು ಕೊಡಲ್ಲ. 1 ವಾರ ಊಟ ಇಲ್ದೆ ಇರ್ಬೋದು, ಆದ್ರೆ ನೀರಿಲ್ದೆ 1 ಕ್ಷಣನೂ ಇರಕ್ಕಾಗಲ್ಲ. ನೀವ್ ಹೇಳ್ತಿರೋದು ಕರೆಕ್ಟು. ನಾನು ನನ್ಗೆ ಪರಿಚಯ ಇರೋರು ಎಲ್ರ ಮನೆಗೂ ಫೋನ್ ಮಾಡ್ದೆ, ಯಾರ ಮನೇಲೂ ನೀರಿಲ್ಲ.